ಹಿಂಗವಕ್ಕ ನಾನು ಬರ್ತೀನಿ ತಗೋ. ಹುಡುಗರು ನಮ್ಮ ಮನ್ಯಾಗ ಬಿಟ್ಟು ಬಂದೇನಿ. ಹಿಂಗವ ನಾನು ಬರ್ತೀನಿ ತಗೋ. ನಿಮ್ಮ ಅಣ್ಣ ಕುಂತಿರ್ತಾನೆ. ಹುಡುಗಿ ಒಂದ ಬಿಟ್ಟು ಬಂದೇನಿ ನಾನು ಮನ್ಯಾಗ. ಅಯ್ಯ ಕುಂದ್ರಿ, ಸಂಜಿನಾಗ ಚಾ ಕುಡ್ದು ಹೋಗಂತ್ರಿ. ಇಲ್ವಾ ಬರ್ತೀನಿ ತಗೋಬೇಕಾರೆ ಸಂಜಿನಾಗ. ಓಕೆನ್ ಓಕೆ. ಇಲ್ಲೇ ಸರ್ಜಿ ಒಂದು ಇನ್ನೂ ಅಡಿ ಕುಡ್ದೈತಿ, ಇವ್ರು ತೊಗೊಂಡು ಹೋಗ್ಲಿ. ಇವಾಗ ಇಕ್ಕಟ್ಟು ಬರ್ತೀನಿ, ಬಂದು ತೊಗೊಂಡು ಹೋಗ್ತೇನೆ ತಗೋ. ಆಯ್ತು ಬರೋಣ. ಇಲ್ಲೇ ಸರ್ಜಿ ರೀ, ನಾ ಹೋಗಿರ್ತೀನಿ. ಯಾಕೆ ಬೇತಂಗಿ ಕುಂದ್ರ ಹೋಗಂತ್ರಿ? ಇಲ್ಲ ಅಣ್ಣ, ಮತ್ತು ಮನ್ಯಾಗ ಹುಡುಗರು ಅಷ್ಟೇ ಬಿಟ್ಟು ಬಂದೇನಿ, ಹೊಕ್ಕೇನಿ. ನೀವು ಬರ್ರಿ ಕಟ್ಟ. ಆತಾಯ್ತು. ಸತ್ಯ ಏನು ತೊಂದರೆ ಇಲ್ದಂಗ ನನ್ನ ಮಗಳ ನಿಶ್ಚಿತಾರ್ಥ ಆಗೋಯ್ತವ. ಆಮೇಲೆ ಒಬ್ಬಾಕೆದಾಳ ಒಳಗೆ. ಅಂದಂಗ ಹುಡುಗಿ ಏನ್ ನೌಕರಿ ಮಾಡ್ತಾನಂದ್ರಿ? ಅವ ಸಿಟ್ಯಾಗ ಇಂಜಿನಿಯರ್ ಅದಾನ್ರಿ. ಅಂದಂಗ ಹೊಲ 8 ಎಕರೆ ಐತ್ರಿ? ಒಂದು 65 ಎಕರೆ ಐತ್ರಿ. ಅಟ್ಟೈತ್ರಿ? ಹಂಗಾರ ಒಬ್ನ ಮಗಾರಿ? ಒಬ್ನ ಮಗಾರಿ. ಹೆಣ್ಮಕ್ಳು ಇಲ್ಲನ್ರಿ ನಿಮಗೆ? ಅದಾಡ್ರಿ, ಒಂದ್ ಹೆಣ್ಮಗಳು ಅದಾಡ್ರಿ, ಲಗ್ನ ಮಾಡ್ಕೊಟ್ಟೇವ್ರಿ. ಆಕಿ ಗಂಡ ಆಕಿ ನೌಕರಿ ಮ್ಯಾಗ ಬೇರೆ ದೇಶದಾಗಿರ್ತಾರ. ಹಿಂಗ ಕಾರ್ಯ ಐತಿವಾ ಬಾರ್ವಾ ಅಂದ್ವಿ. ಆಕಿ ನಮ್ಗ ಸೂಟಿನ ಇರಲ್ಲ ಅಪ್ಪಾಜಿ, ಮತ್ತ ಲಗ್ನಕ್ ನೋಡನ್ ತಗೋ ಬರ್ತೀನಿ ಅಂತಂದ್ಲ. ಅಥವಾ ಹಂಗ ಮಾಡು, ಮತ್ ನಾವು ಮನ್ಯಾನವ್ರ ರಟ ಮಾಡಾಕತ್ತೀವಿ, ಮತ್ ಇನ್ನೊಂದ್ ಮಾಡೋಣ ಅಂತ ಹೇಳಿ ನಾವ್ ಬಂದ್ವಿ. ಚಲೋ ಚಲೋ. ಅಂದಂಗ ನಿಂಗಪ್ಪ ಹೇಳಿರ್ಬೇಕಲ್ರಿ, ನಮ್ಮ ಮನ್ಯಾಗ ಒಂದ್ ಹುಡುಗಿ ಐತ್ರಿ, ನನ್ನ ಮಗಳ ರೀ, ಇವ್ರ ಮಗಳು ವಯಸ್ಸಾದಾಳ್ರಿ, ಒಂದ್ ಹುಡುಗಿದ್ರ ನೋಡ್ರಿ ಅಲ್ಲ ನಮ್ಮ ಹುಡುಗಿಗೂ. ನಿಂಗಪ್ಪ ಹೇಳಿದ ಲಕ್ಷ್ಯ ಐತಿ. ಹೇಳ್ತೀನಿ. ಅದಾರ ಒಬ್ರು, ಅವನು ಏನ ಲಾಯರ್ ನೌಕರಿ ಮಾಡ್ತಾನಂತ, ಗೌರ್ಮೆಂಟ್ ಲಾಯರ್ ಅದನ್ರಿ. ನಾನು ನಿಮ್ಗೆ ಕೇಳಿ ಏನ್ ಅನ್ನೋದಕ್ಕೆ ಫೋನ್ ಹಚ್ಚಿ ಹೇಳ್ತೀನಿ ನಿಂಗಪ್ಪ, ಅವ್ನು ನಿಮ್ಗೆ ಹೇಳ್ತಾನೆ. ಅಷ್ಟು ಮಾಡಿಬಿಡ್ರಿ, ಪುಣ್ಯ ಕಟ್ಕೋರಿ. ನನಗೂ ನನ್ನ ಮಗಳು ಚಲೋ ಮಂತ್ಯಾನಕ್ಕೆ ಬಿದ್ರೆ ನೆಮ್ಮದಿ ನೋಡ್ರಿ. ರೀ, ನಮ್ಮ ಸಂತೂಗ ಕೇಳಿದ್ರೆ ಹಂಗಾಕಿತ್ರಿ? ಸಂತು ಅಂದ್ರೆ ನಿಮ್ ತಮ್ಮನ? ಹ್ಞೂ ರೀ. ಬೇಡ, ಹುಡುಗಿ ಸಣ್ಣ ವಯಸ್ಸಿಂದ ಐತಂತ. ನಿಮ್ ಸಂತೂಗ ಭಾಳ ಸಣ್ಣ ಕೆಟ್ಟ. ಬೇಡ. ವಯಸ್ಸೇನು ಭಾಳ ಆಗೋದಿಲ್ಲ ಹೇಳ್ರಿ, ಈಗೇನ 35 ಇರ್ಬೇಕ್ರಿ ಅವಂಗ. ಅಂದ್ರ ತಂಗಿ ನಿಮ್ ಸ್ವಂತ ತಮ್ಮನವಿ? ಇಲ್ರಿ ಅಣ್ಣ, ಅವ ನಮ್ಮ ಕಾಕನ ಮಗ ರೀ. ನಮಗೂ ಅವನಿಗೂ ಭಾಳ ವರ್ಷ ಫರಕ್ ಐತ್ರಿ, ಭಾಳ ವರ್ಷಕ್ಕೆ ಸಣ್ಣವ್ರಿ ನನಗಿನ್ನ. ಅವನಿಗೂ ಎಲ್ಲೂ ಕನ್ಯೆ ಹತ್ತವಲ್ದಾಗೈತಿ, ಗೌರ್ಮೆಂಟ್ ನೌಕರಿ ಐತ್ರಿ. ಅದಕ್ಕೆ ಅವರು ನಂಗೆ ಹೇಳಿದ್ರೆ, ಅದಕ್ಕೆ ನೀವು ಕೇಳಿದ್ರಿ ಅಲ್ಲ ಕೇಳಿದೆ. ಬ್ಯಾಡ ಹೇಳದೆ ತಂಗಿ, ಇವು ಹುಡುಗಿ ವಯಸ್ಸು ನಮ್ಮ ಹುಡುಗಿ ವಯಸ್ಸು ಒಂದವೇ. ಅವ್ನು 35, ಈ ಹುಡುಗಿಗೆ 16 ವಯಸ್ಸು, ಭಾಳ ಫರಕ್ ಆಕತಿ. ಬ್ಯಾಡ್ರಿ. ಅಟ ನಿಮ್ಮ ಅಶೋಕನ ವಯಸ್ಸಿನ ಹೆಚ್ಚು ಕಡಿಮೆ ಆದ್ರೆ ನಡಿತೈತಿ. ಸಂಗು ಆಕಿ ಮಾತು ಏನು ಕೇಳ್ತೀನಿ, ನಾ ಎಲ್ಲ ನೋಡ್ತೀನಿ ಸುಮ್ಮನಿರು. ಅವ ಲಾಯರ್ ಅದನಲ್ಲ ಹುಡುಗ, ಥೇಟ್ ನಮ್ಮ ಅಶೋಕ್ ನಂಗೆ ಅದಾನ, ಮಸ್ತ್ ಅದಾನ. ನನಗೆ ಭಾಳ ಖಾಸ ದೋಸ್ತು ಅದಾನ ಅವರಪ್ಪ. ನಾ ಎಲ್ಲ ಮಾತಾಡ್ತೀನಿ, ನಿಮ್ಗೆ ಹೇಳ್ತೀನಿ ಹೇಳ್ರಿ, ಹೇಳ್ತೀನಿ. ನಾ ತಲೆ ಕೆಡಿಸ್ಕೋಬೇಡ್ರಿ, ನೀವು ಕಾಳಜಿ ಬಿಡ್ರಿ ಅದ್ರ ಬಗ್ಗೆ. ಮಾಡಿದ್ರೆ ಪುಣ್ಯ ಬಂದಂಗೆ ಆಕತ್ ನೋಡ್ರಿ ನೀವು. ಇವರೆಲ್ಲ ಬೀಗ್ರು ಇಷ್ಟು ಚಂದ ಮಾತಾಡ್ಕೊಂಡು ಕುಂತಾರ. ತಂಗಿ ನೋಡಿದ್ರ ಮದುವೆ ಒಲ್ಲೆ ಅನ್ನಕತ್ತಾಳ. ಎಂಗೇಜ್ಮೆಂಟ್ ಏನೋ ಹೆಂಗೋ ಮಾಡಿ ಹೂ ಅನಿಸಿ ಮದುವೆ ಮಾಡಿದ್ವಿ. ಆದ್ರ ಮದ್ವೆಗೆ ಹೂ ಅಂತಾಳ. ನನ್ನ ಮೇಲೆ ನಂಬಿಕೆ ಇಟ್ಟು ಹೂ ಅಂತಾಳ. ಈಗ ಹೆಂಗಾರು ಮಾಡಿಕಿನ ಸರಿ ದಾರಿ ತರಕ ಬೇಕಲ್ಲ. ಇಲ್ಲ ಆಕಿ ಪ್ರೀತಿ ಮಾಡಿದವನಿಗಂತೂ ಕೊಟ್ಟು ಮಾಡೋಕ್ಕಾಗಲ್ಲ. ಮಾಮ ಏನು ಬಾ, ಇಲ್ಲಿ ಸ್ವಲ್ಪ. ಏನು ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದೈತಿ, ಎತ್ಲ ಕಡೆ ಹೋಗೋಣ. ವೀರ, ನಿಶ್ಚಿತಾರ್ಥ ಎಲ್ಲ ಹೆಂಗಾತ? ನಿನಗೆ ಚಲೋ ಅನಿಸ್ತೇನ? ಎಲ್ಲ ಊಟ ಗಿಟ್ಟ ಚಲೋ ಆತೇನ್ರಿ? ಎಲ್ಲ ಚಲೋ ಆತು. ನನ್ನ ಸೊಸಿ ಅಂತೂ ನನಗೆ ಭಾಳ ಮನ್ಸಿಗೆ ಬಂದ್ಲು. ಊಟ ಚಲೋ ಇತ್ತು, ಫಂಕ್ಷನ್ ಭಾಳ ಚಂದ ಶಾಂತ ರೀತಿಯಾಗಿ ಎಲ್ಲ ಮುಗೀತ್ರಿ. ಎಲ್ಲ ಚಲೋ ಆಗಿತ್ತು ನೋಡ್ರಿ. ಸಂಗು ಏನ್ ಕೇಳ್ತೀವಿ? ಏನಾರು ಹೆಚ್ಚು ಕಡಿಮೆ ಆದ್ರೆ ಏನ್ ಅದನ್ನ ದಾಂಧಲೆ ಮಾಡಕ್ಕೆ ಬೇರೆ ಯಾರನ? ನೀನು ಕಾಸು ತೋರಿಸ್ತಿದೀವೋ? ನಾ ಏನ್ ನೀ ಮಾಡಿ ಅಂದ್ಮೇಲೆ ಎಲ್ಲ ಸರಿನಾ ಇರ್ತೈತಿ, ಎಲ್ಲ ಮಸ್ತ್ ಮಾಡಿಸಿದ್ದಿ. ಯಾವುದಕ್ಕೂ ಏನಕ್ಕೂ ಸಮಸ್ಯೆನೇ ಇದ್ದಿದ್ದಿಲ್ಲ. ಅಷ್ಟು ಚಂದ ಅಚ್ಚುಕಟ್ಟಾಗಿ ಮಾಡಿಸಿದ್ದಿ ನೋಡು. ಆತಪ್ಪ, ಆತು ತಗೊಳಪ್ಪ ಸಂಗು, ನಾವು ಬರ್ತೀವಿ ನಡ್ರಿಪ್ಪ. ಏನು ಕೂತ ಬಿಟ್ರಲ್ಲ, ಮತ್ ಹೊತ್ತಕೈತಿ ಸಂಗು, ಕತ್ಲಾಕೈತಿ, ಹೋಗಕ್ಕ ದಾರಿ ಒಂದ್ ಬರಾಬರಿ ಇಲ್ಲ. ನಾವು ಹೊಂಡ್ತೀವಿ. ಇರ್ರಿ, ನಾಳೆ ಬೆಳಗ್ಗೆ ಹೋಗ್ಬತ್ರಿ. ಇಲ್ಲ ಹಂಗೆಲ್ಲ ಹಿಂಗ್ ಕಾರ್ಯಕ್ಕೆ ಬಂದ್ರೆ ಇರಾಕ್ ಆಗುದಿಲ್ಲ, ಮತ್ ನಾ ಬರ್ತೀನಂತ. ನಡಿ ಅಶೋಕ. ಹಾ ಅಪ್ಪಾಜಿ, ಹೋಗಿ ಬರ್ತೀರಿ? ಹಾಂ, ಹೋಗಿ ಬರ್ತೀನಿ. ಎಲ್ಲಿ ನನ್ನ ಸೊಸಿ ಕಾಣವ ಒಳಗದ ಆತಾಡ್ರಿ, ಕರಿತೀನಿ. ನೀವು ಬರ್ರಿ, ಒಂಚೂರು ನಿಮ್ಗೆ ಕುಂಕುಮ ಕೊಡ್ತೀನಿ. ಹಾಂ. ಏನ್ಪಾ ಅಶೋಕ, ಅಷ್ಟು ಬಗ್ಗೆ ನೋಡಕತ್ತೀಯಲ್ಲ, ಏನ್ ನಿಮ್ ಹುಡುಗಿ ಹೊರಗೆ ಬರವಲ್ಲತ್ತಾನ? ಹಂಗೇನಿಲ್ಲ ಕಾಕ. ಇರಪ್ಪ, ಕರ್ಕೊಂಬರ್ತಾಳಿ. ಏನಿಂಗು? ಹಾಂ ರೀ, ಬಂದು ತಗೋರಿ.
ಏ ಇದೆಲ್ಲ ಯಾಕೆ ಬೇಕಾಗಿತ್ರಿ? ಏನು ಬ್ಯಾಡ್ರಿ, ನಂಗೆ ಅಷ್ಟ ಮುಕ್ಮ ಅಷ್ಟು ಕೊಡ್ರಿ. ಯಾ ಬಂದು ಮುತ್ತೈದಿನ ಹಂಗೆ ಕಳ್ಸದ ಕರೆ ಅಂದ್ರೆ ನೀವು ಕರ್ಕೊಂಬಂದು ಬೀಗರಿಗೆಲ್ಲ ಕೊಡೋ ಪದ್ಧತಿ ಐತಿ. ನೀವ ಯಾರನ್ನೂ ಕರ್ಕೊಂಡು ಬಂದಿಲ್ರಿ. ಕೊನಿ ನಿಮಗಾರ ಕೊಡ್ಲಿಲ್ಲ ಅಂದ್ರೆ ಹೆಂಗ್ರಿ? ಇರ್ಲಿ ಹೇಳ್ರಿ. ಹಾಂ ಆತ್ರಿ, ನನ್ನ ಸೊಸಿ ಕರೀರಿ. ನನ್ನ ಮಗನ ನೋಡಾಕ್ ನಿಂತಾನಲ್ಲಿ ಕೊನೆಗೆ ಒಂದ್ಸಾರಿ ಮಾರಿ ನೋಡ್ಕೊಂಡು ಹೋಗ್ತಾನೆ. ಕಮಲಿ ಕಮಲಿ ಬಾ. ಅಶೋಕ ಕಮಲಿ ಹೋಗಿ ಬರ್ತೀವಿ. ಹೋಗಿ ಬರ್ರಿ. ಅಶೋಕ ತಮ್ಮ ಬರ್ರಿ 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 ಹೊತ್ತಾಕತ್ತಿ ಬರ್ರಿ ನಡಿ ಸಂಗು. ಅವಾಗವಾಗ ನಾನು ನಿನ್ನ ಫೋನ್ ಹಚ್ತಿರ್ತೇನೆ, ಮಾತಾಡ. ಕಮಲಿ ಅವರೇ, ನಾನು ಬರ್ತೀನಿ. ಅದು ನಿಮ್ಮ ಹತ್ರ ಫೋನ್ ಇದ್ರೆ ನಂಬರ್ ಕೊಡ್ರಲ್ಲ. ಇಲ್ಲ, ನನ್ನ ಹತ್ರ ಫೋನ್ ಇಲ್ಲ. ಆಯ್ತು ತಗೋರಿ, ಹಂಗಾರೆ ನಾನು ನಿಮ್ಗೆ ಫೋನ್ ಕೊಡಿಸ್ತೀನಂತ. ನಿಮ್ಮ ಲ್ಯಾಂಡ್ಲೈನ್ ಫೋನ್ ಹಚ್ತೀನಿ, ಮಾತಾಡ್ತೀರಿ? ನೀವು ಲ್ಯಾಂಡ್ಲೈನ್ ಫೋನ್ ಮಾಡಿದ್ರೆ ನಾ ಶಾಲೆಗೆ ಹೋಗಿರ್ತೀನಿ, ಮನೆಯಾಗ ಇರಂಗಿಲ್ಲ. ಇರಲಿ ರೀ, ನೀವು ಶಾಲೆಯಿಂದ ಬಂದ್ಮ್ಯಾಗ ನಾ ಮಾತಾಡ್ರಲ್ಲ. ಕೆಟ್ಟ ತಿಳಿಯಾಗತ್ತೆ ಅದು. ಆಯ್ತು ತಗೋರಿ, ಬರಲಿ ರೀ. ಅಶೋಕ ಬಾರಪ್ಪ, ಹೊತ್ತಾಕತಿ. ಹಾಂ ಆಯ್ತು ತಗೋರಿ, ಬರಲಿ ರೀ. ಹೊಕ್ಕಿನಂತ ಹೋಗ್ತಾನ ಇಲ್ಲ. ಏನು ಕೆಟ್ಟ ತಲೆಬ್ಯಾನಿ ಅವದಾನ. ಅಣ್ಣದ ನನ್ನ ಧೈರ್ಯದ ಮ್ಯಾಗ ಹೆಂಗೋ ಈ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟೆ. ಸೋಮ ಏನು ಮಾಡತ್ತಾನು, ಹೆಂಗದನು ಒಂದು ಗೊತ್ತಾಗ್ವಲ್ದು. ಹೋಗಿ ಸೋಮನ ಭೇಟಿ ಆಗಕ್ಕೂ ಆಗ್ವಲ್ದು. ಅಣ್ಣ ಏನಾರು ಮಾಡ್ತಾನೆ, ನನ್ನ ಸೋಮನು ಒಂದು ಮಾಡ್ತಾನೆ. ಅದ್ರ ಬಗ್ಗೆ ಏನು ನನಗೆ ಚಿಂತಿಲ್ಲ. ಅಣ್ಣನ ಮ್ಯಾಗ ಪೂರ ಭರವಸೆ ಐತಿ ನನಗೆ. ಒಂದ್ಸರಿ ಮೀನಾಕ್ಷಿ ಕರೆದು ಮಾತಾಡ್ಲೇನು? ಇಲ್ಲ, ಹೆಂಗೋ ಎಂಗೇಜ್ಮೆಂಟ್ ಆಯ್ತಲ್ಲ, ನಾಳೆ ನಾನು ಶಾಲೆಗೆ ಹೋಗ್ತೀನಿ, ನಾಳೆ ಮಾತಾಡ್ತೀನಿ. ನಾ ಕೊಟ್ಟದ ಪತ್ರ ಏನಾಯಿತು ಎತ್ತಾಯಿತು, ಸೋಮ ಏನು ಹೇಳ್ದ ಎಲ್ಲ ಕೇಳ್ತೀನಿ. ಮದಕ ಏನ್ಲೇ ಸರ್ಜಿ? ಮದಕ ನನಗೋಸ ಎಳ್ಳಿದ್ರೆ ಕೊಡಲ್ಲ, ಎಳ್ಳ ಮಾಸಿ ಬಂದು ಒಂದೆರಡು ಎಳ್ಳು ಹೋಳಿಗೆ ಮಾಡ್ಬೇಕು ಅಂತಂದು ಹಠ ಹೋದಿಲ್ಲ. ಬಾ ಸಂಜೆನಾಗ ಕೊಡ್ತೀನಿ, ಒಂದು ಸೇರು ಸಾಕನ? ಅದಕ್ಕೆ ಒಂದು ಸೇರು ಆದ್ರೆ ಸಾಕು. ಕೊಡ್ತೀಯಾ? ಆತು ತಗೋ, ತೆಗೆದಿಟ್ಟಿರ್ತೀನಿ, ಸಂಜೆನ ಬಂದು ತೊಗೊಂಡು. ಆತಾತು. ಸಂಜೆನ ಹೆಂಗದ ಈಗ? ಹಂಗೆ ಆರಾಮದಾಳ. ಏನು ಹಂಗೆ ಹೊಂಟೈತಿ ಪಾಪ ಅದು. ದಿನಾನು ರೊಪ್ಪ ಕುಡಿದು ಬಂದದಕ್ಕೆ ಒಂದು ಕಿರಿಕಿರಿ ಇಡ್ತಾನೆ. ಏನು ಹಂಗೆ ಹೊಂಟೈತಿ ಸರ್ಜಿ? ಆತು ತಗೋ, ಮನ್ಯಾಗ ಸಂಜೆನ ಒಬ್ಬಾಕಿ ಅದಾಳೆ, ನಾ ಬರ್ತೀನಿ ತಗೋ ಸರ್ಜಿ, ಮಾತಾಡ್ಕೊಂಡಿದ್ರಾಗ ಟೈಮ್ ಇಲ್ಲ. ಮತ್ತೆ ಸಿಗ್ತೀನಂತ. ಆತಾತು ಮಾಡಕ್ಕೆ. ಎಷ್ಟು ಕೆಲಸವ ಇವ. ಲಲಿತ ಅಲ್ಲ ಆಕಿ ಬರಾಕತ್ತಕಿ. ಲಲಿತಿ ಬಾರ, ಊಟ ಊಟ ಆಗೈತೆ ನೋಡಿ. ನಾನು ಅಲ್ಲೇ ನಿಂಗವಕ್ಕರ ಮನೆಗೆ ಬಂದಿದ್ದೆ, ಅಲ್ಲೇ ಉಂಡು ಬಂದೆ. ಒಲ್ಲೆ ಅಂದ್ರೂ ಬಿಡಲಿಲ್ಲವ. ಏ ಬಾರ ಬಾರ ಅಂತೇಳಿ ಅಂದ್ಲು, ಹೋಗಿ ಉಂಡು ಬಂದೆ ನಾನು. ನೀನತ್ತು ಮುಂಜಾಲಿಂದ ಅಲ್ಲೇ ಅದೇನ ಬಿಡು. ಉಣವ ಇವ ಮುಂಜಾಲಿಂದ ನೋಡ್ ಮನ್ಯಾಗ ಕೆಲಸ ಮಾಡಿ ಮಾಡಿ ಸೊಂಟು ಬಿದ್ದೈತೆ ನೋಡು. ಇವ ಏನು ಥೋಡೆ ಮಂದಿ, ಅಷ್ಟು ಮಂದಿಗೂ ಹೋಳ್ಗೆ ತೀಡಿ ತೀಡಿ ಇವ ಸಾಕತ್ವ. ನಾನು ಬೆನ್ನು ಹೊಡ್ತಿ ಅದು ಬಿಟ್ಟೈತಿ ಕುಂತು ಹೋಳ್ಗೆ ತೀಡಿದಕ್ಕೆ. ಒಂಥರ ಗ್ಯಾಸ್ ಅದಂಗೆ ಆಗ್ಬಿಟ್ಟತ್ಲಿ. ನನಗೆ ಕಡ್ಲಿ ಬೇಳೆ ತಿಂದ್ರೆ ಹಿಂಗೆ ಹಾಕತ್ ನೋಡ್ಲಿಲ್ಲಲ್ತಿ. ಒಂಥರ ಎದ್ಯಾಗ ದಗ 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 ಉರ್ದಂಗೆ ಆಗತ್ತೈತಿವ. ಇವ ಒಂದೇ ಹೋಳಿಗೆ ತಿಂದೇನಿ, ಆ ಕಮರಿಗೆ ಏನು ಹೊಟ್ಟಿ ಗ್ಯಾಸ್ ಹಿಡ್ದಂಗೆ ಆಗ್ಬಿಟ್ಟೈತಿ. ಒಂದು ಈಟ ಉಂಡನ್ಲಿ ಹೊಟ್ಟೆ ಉಬ್ಬರಿಸ್ದಂಗೆ ಆಗ್ಬಿಟ್ಟೈತಿ ನೋಡು. ಊಟ ಜಾಸ್ತಿ ಆದಂಗೆ ಅನಿಸ್ಬಿಟ್ಟೈತಿವ. ಇವ ಅಡಿಗೆ ಚಲೋ ಆಗಿತ್ತ ಲಲ್ತಿ? ಯಾಕೆ ನೀವು ಉಂಡಿಲ್ಲನು? ಚಲೋ ಆಗಿತ್ತು, ಎಲ್ಲ ಅಡಿಗೆ ಮಸ್ತ್ ಮಾಡಿದ್ರು ನೋಡಿ. ಹೋಳಿಗೆ ಆಟ ನಾವು ಮಾಡೇವಿ. ಅದು ಯಾರ ಭಟ್ರಿಗೆ ಆರ್ಡರ್ ಕೊಟ್ಟಿದ್ರು, ಉಳಿದಿದ್ದೆಲ್ಲ ಅಡಿಗೆ ಮಾಡಕ್ಕೆ ಭಾರಿ ಚಲೋ ಆಗಿತ್ತಲ್ಲ. ಕನಾ ರುಚಿಗಿತ್ತು. ಬಜ್ಜಿ ನೋಡಿ ಹೂವದಂಗೆ ಆಗಿದ್ದು. ಹೌದು, ಅಡಿಗೆಲ್ಲ ರುಚಿಯಾಗಿತ್ತು. ಬೀಗರು ಕನ ಚಲೋ ಇದ್ದಂಗೆ ಅದಾರ, ಭಾಳ ಅನುಕೂಲಸ್ತಿದ್ದಂಗೆ ಅದಾರಲ್ಲಿ ಸರ್ಜಿ ಅವರು. ಯವ್ವ 60-70 ಎಕರೆ ಹೊಲ ಇತ್ತತ್ತು. ಎಷ್ಟೋ ಚೊಕ್ಕ ಮನಿ ಅದಾವಂತು. ಹುಡುಗ ದೊಡ್ಡ ಸಿಟಿ ಹಾಕು ಇಂಜಿನಿಯರ್ ಅದಾನಂತ. ಹುಡುಗನ್ ನೋಡಿ ನೀವು ಕೈ ತೊಳೆದು ಮುಟ್ಟಬೇಕು, ಎಷ್ಟು ಚಂದ ಅದಾನತ್ತೀಯ ನೀನು ಲಲ್ತಿ. ಹೌದವ, ಚಂದ ಅದಾನ. ಆದ್ರೆ ಇನ್ನೊಂದು ಗಮನಿಸಿದೇನ ನೀನು? ಏನು ಅಲ್ಲ, ಆ ಹುಡುಗಗೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು ಎಷ್ಟು ಹುಮ್ಮಸ್ಸಿತ್ತು, ಎಷ್ಟು ಹೌಸಿಯಾಗಿದ್ದಾವ. ಎಲ್ಲಾರ್ಗು ಮನ್ಯಾಗ ನಿಶ್ಚಿತಾರ್ಥ ಮಾಡ್ಕೊ ಎಷ್ಟು ಖುಷಿಯಾಗಿದ್ರು. ಅಕ್ಕಮೇಲೆ ಒಂದಕ್ಕೆ ಯಾಕೆ ಮಂಕ ಬಡದರಂಗಿತ್ತು? ಏನೈತೆ ನೋಡ, ಅವ್ರ ಮನ್ಯಾಗ ಕುಸು ಮುಸು ನಡೆದು ಒಂದು ವಾರದ ಮ್ಯಾಗ ಆಗತ್ತೇನ. ಏನು ಅವರು ಯಾರ ಮುಂದೆ ಏನು ಹೇಳ್ಕೊಳ್ಳೋ ಮಂದೆಲ್ಲ ನಮ್ಮಂಗೆ ನಿಮ್ಮಂಗೆ ಲಲ್ತಿ.
ಒಟ್ಟು ಆ ಹುಡುಗಿ ಅದಕ್ಕೊಂದಕ್ಕೂ ಎದರದ ಸಂಬಂಧ ಹಾಳಾಕತ್ತಿದ್ಲು. ಅವರು ಇಟ್ಟು ಟಗಲ ಕಣ್ಣು ಬಿಟ್ಟು ಬಿಟ್ಟಕಿನ ಕಪ್ ಮಾಡ್ಸಕತ್ತಿದ್ಲು. ಆಮೇಲೆ ಇನ್ನೊಂದು ಏನು ಗೊತ್ತಿಲ್ಲಲ್ತಿ ನನಗೆ ಏನು ಹೇಳಾಳ, ಹೋಗು ಕಮಲಿಗೆ ನೀನ ಸೀರೆ ಉಡಿಸುವಂತಿ ಅಂತ ಅಂದಾಳ. ಇಕ್ಕಟ್ಟು ನಾನು ಹೋಳಿಗೆ ಮಾಡಕ್ಕೆ ದಪ್ಪಿ ತಾನ ತನ್ನ ಮಗಳನ್ನ ಸೀರೆ ಉಡಿಸ್ಕೊಂಡು ಬಂದಾಳ. ಇವ ಆ ಹುಡುಗಿ ಹತ್ತಿತ್ತೋ ಏನು ಕತ್ತಿನೋ, ಅದಕ್ಕೆ ಲಗ್ನ ಆಗೋ ಮನಸ್ಸಿಲ್ಲೋ ಏನೋ ಗೊತ್ತಿಲ್ಲ. ಹತ್ತು 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 ಇಟ್ಟು ತಲೆ ಹೋದ್ರ ಕಣ್ಣು. ಆಮೇಲೆ ಜಳಕ ಮಾಡಿ ಬಂತು ಮತ್ತೊಂದು ಮತ್ತಿತ್ತೋ ಏನು ನನಗೆ ಗೊತ್ತಾಗತ್ತಿಲ್ಲ. ಏನು ಕತ್ತಿನೋ ಒಂದು ಗೊತ್ತಿಲ್ಲ. ಮತ್ತೊಂದು ಅದಕ್ಕೆ ಮೇಕಪ್ ಮಾಡ್ಕೊಂಡು ಬರ್ತದ ಹುಡುಗಿ. ನನಗೆ ಅನಿಸ್ತೈತಿ ಲಲಿತೆ ಆಕೆಗೆ ಏನಾರ ಈ ಲಗ್ನ ಇಷ್ಟ ಆಯ್ತಿಲ್ಲ ಅಂತಂದೆ. ನನಗೂ ಹಂಗ ಅನಿಸ್ತು. ಅಲ್ಲ ಆಕೆ ಏನಾರ ಮತ್ತೆ ಯಾವ್ದಾರ ಹುಡುಗನ ಲವ್ ಗಿವ್ ಮಾಡ್ಯಾಳತ್ತೇನ ಹೆಂಗೆ ಒಟ್ಟು ಆಕಿ ಮಕ್ಕದಾಗ ಆಕಿ ಇದೇ ಮಾಡಾಕತ್ತಾರ ಎಂಗೇಜ್ಮೆಂಟು. ಬೇಕಾದಂಗೆ ಕಳ ಅನ್ನೋ ಕಳ ಇರ್ಬೇಕು ಮಕ್ಕದ ಮ್ಯಾಗ. ಅದಕ್ಕೇನು ಹುಮ್ಮಸ್ಸೇ ಇರಲಿಲ್ಲವ. ಮಾರಿ ಸೊಪ್ಪಿಗೆ ಹಾಕ್ಕೊಂಡು ಏನೋ ಯಾರಿಗೆ ಮಾಡಾಕತ್ತಾರನೋ ಎಂಗೇಜ್ಮೆಂಟು ಅನ್ನೋರಂಗಿತ್ತದು. ನೋಡಿದೇನು ಸೀರೆನೂ ಸತಿ ಚಂದ ಉಡಿಸ್ಕೊಂಡಿದ್ದಿಲ್ಲಕ್ಕಿ. ಯಾಕಡ್ಯಾರ ಅವನೇನೋ ಈಗಿನ ಕಾಲದಾಗ ನೀವ ಎಂಗೇಜ್ಮೆಂಟ್ ಅಂದ್ರೆ ಹುಡುಗ್ಯಾರ ನಾನಾ ನಮ್ಮನಿ ಫೋಟೋ ತಕ್ಕೋತಾವು, ನಾನಾ ನಮ್ಮನಿ ಡಿಸೈನ್ ತಲೆಗೆ ಜಡಿ ಹಾಕೋತಾವು, ಏನೇನೇನ ಸೀರೆ ಮ್ಯಾಚಿಂಗು ಹುಡುಗನ ಮ್ಯಾಚಿಂಗ್ ಅರಿಬಿ ತಗೋತಾವು. ಇದೇನು ಇಲ್ಲೇ ಇರಲಿಲ್ಲ ಇದು ಹುಡುಗಿ. ಏನು ಯಾವನಾರ ಲವ್ ಗಿವ್ ಮಾಡಾಕತ್ತಿದ್ದಾಳ ಈಕಿ. ನಿಂಗವಕ್ಕೆ ಬಣ್ಣ ಬೆರಿಕೆದಾಳ ಅಂತ ಏನು ಮಂದಿ ಮುಂದೆ ಗುಟ್ಟು ಬಿಡ್ದಂಗೆ ಅಲ್ಲೇ ಗುಟ್ಟಾಗೆಲ್ಲ ಒಳಗೆ ಮಾಡಿ ಮುಗಿಸ್ತಾಳ. ಯಾರು ಒಬ್ಬ ಚಿಲ್ಲರ್ ಸುಳಿ ಮಗನ ಲವ್ ಮಾಡ್ತಿದ್ದಾಳ. ಮತ್ತು ಅವನ ಕುಟ್ಟಾಗ ಓಡಿ ಹೋಗಿದ್ದಾಳ ಅಂತ ತೂಬಿಡು ಹಿಂದಕ್ಕನ ನಿಶ್ಚಿತಾರ್ಥ ಮಾಡ್ಯಾರ ನೋಡಿ. ನಿನ್ನೆ ಮಂದಿನ ಬಂದು ನೋಡ್ಕೊಂಡಾಗ್ಯಾರ. ಆಗಲೇ ಇವತ್ತಕ್ಕಿದೆ ನಿಶ್ಚಿತಾರ್ಥ ಮಾಡಿ ಮುಗಿಸಿದ್ರು ನೋಡಿ. ಎಲ್ಲ ಹೊಕ್ಕಾಳತನ ದಡ ಮಾಡಿ ಮುಗಿಸ್ಯಾರ. ಈಗ ಹಿಂದಕ್ಕನ ದಡಗನ ನೋಡ್ಲಿ ಲಗ್ನ ಮಾಡಿ ಮುಗಿಸ್ಲಿಲ್ಲ ಅಂದ್ರೆ ಏನೋ ಅಂತೀನಿ. ಹೆಂಗೋ ಕಾರ್ತಿಕ್ ಮಾಸನು ಬಂತು. ತುಳಸಿ ಲಗ್ನ ಆದ ಮೇಲೆ ಇನ್ನು ಲಗ್ನ ಶುರುವಾಕ್ಕವು. ದಡ ಕಾರ್ತಿಕ್ ಮಾಸನಾಗ ಹಾರಿಸಿಬಿಡ್ತಾರೆ ಆಕಿನ. ಮುಗ್ದ ಹೊತ್ತು ನನಗೆ ಯಾಕೋ ಆಕೇನ ಹೆಚ್ಚು ಕಡಿಮೆ ಮಾಡ್ಕೊಂಡಾಳ ಅಂತ ಅನಿಸ್ತೈತಿ ನನಗೆ. ನನಗೂ ಹಂಗೆ ಅನಿಸ್ತೈತಿ. ಆದ್ರೂ ಹೋಗ್ಲಿ ಬಿಡ್ಲೆ ಸರ್ಜಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಿ ಇರುತ್ತೆ. ಮಂದಿ ಮನೆ ಸುದ್ದಿ ನಮಗೆ ಯಾಕೆ. ನಾನು ಅದನ್ನ ಅಂತೇನೆ ತಗೋ. ಅಂದಂಗೆ ಪ್ರೇಮಿನ ಬಂದಿರಲಿಲ್ವ ಅವ್ರ ಮನೆಗೆ ಫಂಕ್ಷನ್ಗೆ? ಹೌದು, ನಾನು ರಗೂಡಕ್ಕೆ ಹುಡುಕಿದೆ ಅಲ್ಲಿ. ನಿಂಗ ಒಕ್ಕಗರು ಅಚ್ಚಮೆಚ್ಚಮೆಕ್ ಹಾಕಿ ಪ್ರೇಮಿ ಹೊತ್ತಾದ್ರಾಗ ಅಕ್ಕಿ ಬಂದಿಲ್ಲ ಅಂದ್ರೆ ನಂಬಕ್ಕಾಗಲಿಲ್ಲ. ನೀನು ಹೇಳ್ಯಾವ ಇಲ್ಲ ಅವಸರದಾಗ ಏನಕ್ಕೇನೋ ಯವ್ವ ನಿಂಗ ಒಕ್ಕಗ ಅಂದೆ. ಹೇಳೇನ್ಲಿ ಬಂದಿಲ್ಲ ನೋಡಕ್ಕಿ ಅಂತಂದ್ಲು. ಆಕೆನೋ ನಿಂಗ ಒಕ್ಕನ ಅವಸರದಾಗಿದ್ಲು. ಅಟ್ಟೆ ತಲೆ ಕೆಡಿಸ್ಕೊಂಡಿಲ್ಲ. ಅಂದಂಗೆ ಆಕೆ ದೇಸಾರ ಜೈ ಬಂದಿದ್ಲು ನೋಡ್ದೇನು? ನೋಡಿದ್ನಲ್ಲ. ತೋಳಿಲ್ಲ ಚೂಡಿದಾರ ಹಾಕ್ಕೊಂಡಾಳು. ಚೂಡಿದಾರ ಮ್ಯಾಗ ಲಾಂಗ್ ನಕ್ಲೇಸ್ ಹಾಕೊಂಬಂದ. ಯವ್ವ ನೋಡಿದೆ ನಾನು. ಆಕೆ ಒಂದತ್ರ ಉಣ್ಣಾಕತ್ತಿದ್ವಿ ನೋಡಿದೆ. ನಿಂಗ ಒಕ್ಕ ಖುದ್ದ ಕರ್ದಾಳೆ ಅವ್ರ ನಮ್ಮ ಮನೆ ಮುಟ್ಟ ಹೋಗಿ ಹೇಳಾಕತ್ತಿದ್ಲು ಮಲ್ಲಪ್ಪಗೆ. ದೇಸಾರು ಕುಲಕರ್ಣಿ ಪಾಟೀಲರ ಮನೆ ಯಾರ ಮನೆ ಬಿಟ್ಟರು ಅವ್ರ ಮನೆ ಬಿಡಬೇಡ ಅಂತ ಹೇಳಾಕತ್ತಿದ್ಲು. ಅವ್ರದ್ದು ಅಟ್ಟು ದೋಸ್ತಿ ಐತೆ ನಕ್ಕಿಗೆ ಏನಕ್ಕೇನವ ಗೊತ್ತಿಲ್ಲ. ಒಟ್ಟು ಹಂಗೆ ಅನ್ನಕತ್ತಿದ್ಲು. ಹೋಲಿ ಬಿಡು, ಏನಾರ ತಾಬಿಡ್ತೋಬ್ರ ಏನಾರ ಆಗಲಿ. ಒಟ್ಟು ಸಣ್ಣದಿದ್ರೆ ಚಂದ ಮಾಡಿದ್ರು. ಇಟ್ರಾಗ ನಮ್ದು ಲಗ್ನನಾಗ ಹೋಗಿತ್ತು. ಅದು ಸಣ್ಣದ ತವ್ರದ್ದು ನಿಶ್ಚಿತಾರ್ಥ. ಇಟ್ರ ನನ್ನ ಲಗ್ನ ಆಗಿತ್ಲಿ. ಅವ್ರು ಅದ್ರಾಗ ಎಂಗೇಜ್ಮೆಂಟ್ ಮಾಡ್ಯಾರ. ಏನವ ಇತ್ತು ನಮ್ದು ಅಂತ ಕಾಲ ಆತು. ನಂದು ಎಂಗೇಜ್ಮೆಂಟ್ ಭಾಳ ಗ್ರ್ಯಾಂಡಾಗಿ ಮಾಡಿದ್ರವ. ನಮ್ದು ಯಾವ ಎಂಗೇಜ್ಮೆಂಟ್ ಇಲ್ಲ, ಮಣ್ಣು ಇಲ್ಲ, ಮಸಿ ಇಲ್ಲ. ಒಂದೇ ಸರಿ ತಾಳಿ ಬಿಗಿದ್ರು ಈ ಮನೆಗೆ ತಂದು ಹೋಗಿದ್ರು. ಅವತ್ತಿಂದ ತಾಳಿ ಕಟ್ಟಿಸ್ಕೊಂಡಿರೋ ಒಂದು ತಪ್ಪಿಗೆ ಈ ಮನೆಯಾಗ ತೇ ಇದು ನೋಡಿ ಹಂಗಾಗಿ ಗೆರಿ ಸೌದವ. ನಾನು ಏನು ಮಾಡೋಕ್ಕಾಗಂಗಿಲ್ಲ ಬಿಡಿ. ಯೋಗಿ ಪಡೆದಿದ್ದು ಯೋಗಿಗೆ ಜೋಗಿ ಪಡೆದಿದ್ದು ಜೋಗಿಗೆ ಅಂದಂಗೆ ಹುಡುಗಿಯರು ಕಂಬಳಿ ಕೊಟ್ಟಿದ್ದು ಮನೆ ಕನ ಶ್ರೀಮಂತರದಾರತ್ತಲ್ಲ. ಏನೋ ಕಾರಿಗೀರು ಭಾಳ ಅದಾವತ್ತು. ಮತ್ತು ಟಕಂಡ ಹೊಲ ಮನೆ ಐತಿ. ಇಂಜಿನಿಯರ್ ಅದಾನಂದ್ರೆ ಇದ್ದಿತ್ತು. ಶಿಟ್ಯಾಗ ಏನೋ ಇವ ಸ್ವಂತ ಮನೆ ಹಿಡ್ಕೊಂಡು ಅಲ್ಲೇ ಅದಾನಂತ. ಈಗ ಸದ್ಯಕ್ಕೆ ಏನೋ ಕೆಲಸದವ್ರು ಅದಾರತ್ತ. ಈಗೆಲ್ಲ ಲಗ್ನ ಆದ್ಮ್ಯಾಗ ಈಕಿನ ತೊಗೊಂಡೋಗಿ ಅಲ್ಲೇ ಇಟ್ಕೊಳ್ಳೋಂತ. ಏನಾರ ಹೇಳುವ. ಇದು ಹುಡುಗಿದು ನಸೀಬು ತೆರೀತಿನ್ನ. ನಸೀಬು ತೆರೀತು. ಇದು ಲಗ್ನ ಆದ್ಮ್ಯಾಗ ಅವ್ರ ಮನ್ಯಾಗ ಒಗಾತಿಗೆ ಬಾಳೆ ಮಾಡಿದ್ರೆ ಸಾಕಾಗೈತಿ. ಮತ್ತು ಲವ್ ಗಿವ್ ಮಾಡವನ್ನ ನೆನೆಸ್ಕೊಂಡು ಅವ್ನು ಬಿಟ್ಟು ಹೊಳಿ ಬಂದ್ಲಂದ್ರೆ ಮೂರ ಬಟ್ಟೆ ಆಗ್ತೈತಿ. ಏನಾರ ಆಗಲಿ ಚಲೋ ಸಂಬಂಧ ಐತಿ. ಆ ಹುಡುಗಿ ಚಂದಾಗ ಅವ್ರ ಕುಟಾಗ ಹೊಂದಾಣಿಕೆ ಮಾಡ್ಕೊಂಡು ಒಗಾತಿ ಬಾಳೆ ಮಾಡಿದ್ರೆ ಮುಗಿದು ಹೋತು. ವಾ ಹೋಲಿ ಬಿಡ್ಲೇವ, ಬರೀ ಮಂದಿದ ಮಾತಾಡೋದಾತು. ನಮ್ಗೆ ಕಾಣಂಗಿಲ್ಲ ಬೆನ್ನು. ನಡ ಹೊಡತೆ ಅಂತ ಬಿಟ್ಟತಿ ಲಲ್ತಿ. ಆತಗೋ ಹಂಗಾರೆ ನೀನು ಒಟ್ಟ ಅಡ್ಡ. ನಾನು ಸಂಜೆ ಕೆಲಸ ಶುರು ಹಚ್ಚಬೇಕೇನು. ನಾನು ಇನ್ನು ಹೊಸ ಬಾಂಡೆ ತಿಕ್ಕೊಂಡು ಇಟ್ಕೊಂಡೆ ಅಂದ್ರೆ ಸಂಜೆ ಮುಂದೆ ಒಟ್ಟು ಕಸ ಹೊತ್ತಿ ಜರ ದೀಪ ಹಚ್ತೇನೆ. ಬರ್ತೀನಿ ತೊಳ್ಳೆ ಸರ್ಜಿ. ಆತು.